ನಮಸ್ಕಾರ. ಎಂಡೋಮೆಟ್ರಿಸಿಸ್ ಡಿಕೋಡಿಂಗ್ ಪೀರಿಯಡ್ ಪೇನ್ ಬಗ್ಗೆ ಮಾತನಾಡೋಣ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜುನಾಥ್ ಪ್ರಭು, ಬೇರ್ ಸಂಸ್ಥೆಯಿಂದ. ಇಂದು ನಾವು ವಿಶ್ವದಾದ್ಯಂತ ಲಕ್ಷಾಂತರ ಮಹಿಳೆಯರನ್ನು ಬಾಧಿಸುತ್ತಿರುವ ಎಂಡೋಮೆಟ್ರಿಸಿಸ್ ಎನ್ನುವ ಒಂದು ಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲೋಣ. ಇದರ ಅಸ್ತಿತ್ವದ ಹೊರತಾಗಿಯೂ ಕೆಲವೊಮ್ಮೆ ಇದನ್ನು ಪತ್ತೆ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಇದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ. ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ನೆರವಾಗಲು ಇಂದು ನಮ್ಮೊಂದಿಗೆ ಖ್ಯಾತ ಪರಿಣಿತ ವೈದ್ಯರುಗಳಾದ ಡಾಕ್ಟರ್ ಗಾಯತ್ರಿ ಕಾಮತ್, ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞರು, ಫೋರ್ಟಿಸ್ ಹಾಸ್ಪಿಟಲ್, ಮತ್ತು ಡಾಕ್ಟರ್ ಗಾಯತ್ರಿ ಕಾಮತ್ ಲ್ಯಾಪ್ರೋಸ್ಕೋಪಿ ಮತ್ತು ರೋಬೋಟಿಕ್ಸ್ ಸರ್ಜರಿಯಲ್ಲಿ ಪರಿಣಿತಿ ಹೊಂದಿದ್ದಾರೆ ಮತ್ತು ಎಂಡೋಮೆಟ್ರಿಸಿಸ್ ಎಂಬ ಒಂದು ಸಾಂತ್ವನ ಹೇಳುವ ಒಂದು ಮಹಿಳೆಯರ ಗುಂಪನ್ನು ಕೂಡ ಹೊಂದಿದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಧನ್ಯವಾದಗಳು. ಮತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪಣಿ ಮಾಧುರಿ, ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞರು ಮತ್ತು ಬಂಜೆತನ ನಿವಾರಣಾ ತಜ್ಞರು, ಕಿರಣ್ ಫರ್ಟಿಲಿಟಿ ಸೆಂಟರ್ ಮತ್ತು ಅಪೋಲೋ ಕ್ರೆಡಲ್ ಹಾಸ್ಪಿಟಲ್, ಜಯನಗರ್. ನಿಮ್ಮಿಬ್ಬರಿಗೂ ಬೇರ್ ಸಂಸ್ಥೆಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಡಾಕ್ಟರ್, ಎಂಡೋಮೆಟ್ರಿಸಿಸ್ ಒಂದು ಸ್ಥಿತಿಯಾಗಿದ್ದು ಇದಕ್ಕೆ ಸಿಗಬೇಕಾದಷ್ಟ ಗಮನ ಸಿಕ್ಕಿಲ್ಲವಾದ್ದರಿಂದ ಈ ಸಂಭಾಷಣೆ ನಡೆಯುತ್ತಿರುವುದು ನಮಗೆ ತುಂಬಾ ಸಂತೋಷವಾಗಿದೆ. ಸರಿಯಾದ ರೋಗ ನಿರ್ಣಯವಿಲ್ಲದೆ ಅನೇಕ ಮಹಿಳೆಯರು ವರ್ಷಗಳ ಕಾಲ ಬಳಲುತ್ತಾರೆ ಮತ್ತು ಅದನ್ನು ಬದಲಾಯಿಸುವಲ್ಲಿ ಜಾಗೃತಿಯ ಮೊದಲ ಹೆಜ್ಜೆಯಾಗಿದೆ. ಡಾಕ್ಟರ್, ನೋವಿನಿಂದ ಕೂಡಿದ ಮುಟ್ಟಿನ ಬಗ್ಗೆ ನಾವು ಬಹಳಷ್ಟು ಕೇಳಿದ್ದೇವೆ. ಇನ್ನು ಕೆಲವರಿಗೆ ತುಂಬಾನೇ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಅದು ಸಹಜವಾದ ಮುಟ್ಟು ಅಥವಾ ಅಸಹಜವಾದ ಮುಟ್ಟು ಅಥವಾ ಎಂಡೋಮೆಟ್ರಿಸಿಸ್ ಅಂದು ಹೇಗೆ ನಾವು ಊಹಿಸಬಹುದು ಡಾಕ್ಟರ್? ಇದು ತುಂಬಾ ಒಳ್ಳೆಯ ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಟ್ಟು ಜೊತೆ ಇರುವಂತಹ ನೋವು ಅನ್ನೋದು ಸಾಕಷ್ಟು ಸಾಮಾನ್ಯದೊಂದು ಸಿಂಪ್ಟಮ್ ಅಂತ ಮೊದಲಿಂದಾನು ಹೆಣ್ಣು ಮಕ್ಕಳಿಗೆ ಹೇಳಲಾಗುವುದು ತುಂಬಾ ಕಾಮನ್. ಅಂದ್ರೆ ಮುಟ್ಟಿನ ಸಮಯದಲ್ಲಿ ನೋವು ಸ್ವಲ್ಪ ಸೌಮ್ಯವಾಗಿ ಬರಬಹುದು, ಅದರಿಂದ ನೀವೇನು ಅದನ್ನ ತುಂಬಾ ಜಾಸ್ತಿ ಅದರ ಬಗ್ಗೆ ಗಮನ ಕೊಡೋದೇನು ಬೇಕಿಲ್ಲ ಅಂತ ಎಷ್ಟೊಂದು ಜನ ಹೆಣ್ಣು ಮಕ್ಕಳಿಗೆ ಅವ್ರ ಮನೆಯಲ್ಲಿ ಅವ್ರ ತಾಯಿ ಮತ್ತೆ ಅಜ್ಜಿಯಂದ್ರು ಹೇಳ್ಕೊಟ್ಟಿರ್ಬಹುದು. ಬಟ್ ಅದೇ ನೋವು ಸಾಮಾನ್ಯ ನೋವಿಗಿಂತಲೂ ಜಾಸ್ತಿ ಗಂಭೀರವಾಗಿರುವಂತಹ ನೋವು ಅಥವಾ ತೀವ್ರ ನೋವು ಅಥವಾ ಅವರು ದಿನನಿತ್ಯ ಕೆಲಸಗಳು ಮಾಡುವುದರಲ್ಲಿ ಅದು ಅಡಚಣೆ ಮಾಡ್ತಾ ಇರುವಂತಹ ನೋವು, ಅಂದ್ರೆ ಶಾಲೆಗೆ ಹೋಗದೆ ಇರುವುದು ಅಥವಾ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗದೆ ಇರುವುದು, ಈ ತರ ನೋವು ತುಂಬಾ ಜಾಸ್ತಿ. ಆಮೇಲೆ ಯಾವ ತರ ನೋವು ಬರ್ತಾ ಇದೆ ಅಂದ್ರೆ ಮುಟ್ಟಿನ ಸಮಯದಲ್ಲಿ ಮುಟ್ಟಿಗಿಂತಲೂ ಮುಂಚೆನೆ ನೋವು ಶುರುವಾಗ್ತಾ ಇದೆಯಾ, ಮುಟ್ಟು ರಕ್ತಸ್ರಾವದ ಟೈಮಲ್ಲೂ ಈ ನೋವು ಜಾಸ್ತಿ ಆಗ್ತಾ ಇದೆಯಾ, ಅಥವಾ ರಕ್ತಸ್ರಾವ ನಿಂತ ಮೇಲೂ ಈ ನೋವು ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆಯಾ, ಇದನ್ನೆಲ್ಲ ನಾವು ಗಮನಿಗೆ ತಗೋಬೇಕಾಗುತ್ತದೆ. ಅದರ ಜೊತೆಗೆ ನೀವು ಲೈಂಗಿಕ ಸಂಪರ್ಕದಲ್ಲಿದ್ದಾಗ ಅಥವಾ ಮೂಲ ವಿಸರ್ಜನೆಯಲ್ಲಿ ಅಥವಾ ಮೂತ್ರ ವಿಸರ್ಜನೆ ಟೈಮಲ್ಲೂ ಈ ನಮ್ಮ ಮುಟ್ಟಿನ ನೋವು ಆ ತರ ನೋವು ಕಂಡು ಬರ್ತಾ ಇದ್ರಲ್ಲಿ ಅಥವಾ ಜಾಸ್ತಿ ಆಗ್ತಾ ಇದ್ರಲ್ಲಿ ನಾವು ಅದನ್ನ ಗಮನಕ್ಕೆ ತಗೋಬೇಕಾಗತ್ತೆ. ಇವೆಲ್ಲ ಕಾಮನ್ ಸಿಂಪ್ಟಮ್ಸ್ ಅಲ್ಲ. ಅಂದ್ರೆ ಈ ತರ ಕಂಡೀಷನ್ ಅಲ್ಲಿ ನಾವು ಸ್ವಲ್ಪ ಏನಾದ್ರೂ ದೀರ್ಘವಾಗಿರುವಂತಹ ಕಾಯಿಲೆ ಒಳಗೆ ಇರಬಹುದು ಅಥವಾ ಎಂಡೋಮೆಟ್ರಿಯೋಸಿಸ್ ಇರಬಹುದು ಅಂತ ಪೇಷಂಟ್ಸ್ ಅಲ್ಲೂ ಇದು ಅರಿವೆ ಇರ್ಬೇಕಾಗಿರ್ಬೋದು. ಅಂಡ್ ಮತ್ತೆ ಆರೋಗ್ಯ ಕೊಡುವಂತಹ ಜನರಲ್ಲೂ ಇದನ್ನ ಅರಿವು ನಾವು ಹೆಚ್ಚಾಗಿ ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಡಾಕ್ಟರ್, ಇವತ್ತಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಎಂಡೋಮೆಟ್ರಿಸಿಸ್ ಬಗ್ಗೆ ತುಂಬಾ ಕೇಳಿದ್ದೇವೆ. ಎಂಡೋಮೆಟ್ರಿಸಿಸ್ ಎಂದರೇನು ಮತ್ತು ಅದರ ಬಗ್ಗೆ ಮುಂಜಾಗ್ರತಾ ಕ್ರಮಗಳೇನಾದರೂ ನಾವು ವಹಿಸ್ಕೋಬೇಕಾ? ಇದ್ರ ಬಗ್ಗೆ ನೀವು ನಮಗೆ ತಿಳಿಸಿಕೊಡ್ತೀರಾ ಡಾಕ್ಟರ್? ಖಂಡಿತ. ಎಂಡೋಮೆಟ್ರಿಯೋಸಿಸ್ ಒಂದು ದೀರ್ಘಕಾಲದ ಸ್ಥಿತಿಯಾಗಿದ್ದು ಇದರಲ್ಲಿ ಗರ್ಭಾಶಯದ ಒಳಪದರವನ್ನು ಹೋಲುವ ಅಂಗಾಂಶವು ಗರ್ಭಾಶಯ ಹೊರಗೆ ಬೆಳೆದು ಮುಟ್ಟಿನ ಸಮಯದಲ್ಲಿ ರಕ್ತಸ್ರಾವವಾಗುತ್ತದೆ. ಈ ಪದರು ಅಂಡಾಶಯ, ಫೆಲೋಪಿಯನ್ ಟ್ಯೂಬ್, ಕರಳು ಮತ್ತು ಅಪರೂಪವಾಗಿ ಬೇರೆ ಅಂಗ ಮೇಲೆ ಅಂಟಿಕೊಳ್ಳಬಹುದು. ಈ ಅಂಗಾಂಶವು ಗರ್ಭಾಶಯ ಪದರದಂತೆ ವರ್ತಿಸುತ್ತದೆ, ಏಕೆಂದರೆ ಇದು ಪ್ರತಿ ಮುಟ್ಟಿನ ಸಮಯದಲ್ಲಿ ಬೆಳೆಯುತ್ತದೆ, ದಪ್ಪವಾಗುತ್ತದೆ ಮತ್ತೆ ರಕ್ತಸ್ರಾವವಾಗುತ್ತದೆ. ಈ ತಪ್ಪು ಜಾಗದಲ್ಲಿರುವ ಅಂಗಾಂಶವು ಹೋಗಲು ಯಾವ ಜಾಗ ಇರುವುದಿಲ್ಲ. ಇದರ ಪರಿಣಾಮವಾಗಿ ಇದು ಉರಿಯೂತ ಮತ್ತು ಅಂಗಾಂಗಗಳ ನಡುವೆ ನೋವಿನ ಅಂಟುಕೊಳ್ಳುವಿಕೆ ಕೂಡ ಉಂಟು ಮಾಡಬಹುದು. ಎಂಡೋಮೆಟ್ರಿಯೋಸಿಸ್ ಅನ್ನು ಮೊದಲೇ ಗುರುತಿಸುವುದು ಬಹಳ ಮುಖ್ಯ, ಏಕೆಂದರೆ
ಇದು ದೀರ್ಘಕಾಲ ನೋವು, ಬಂಜೆತನ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮತ್ತೆ ಮಹಿಳೆಯರ ಜೀವನದ ಗುಣಮಟ್ಟ ಮೇಲೆ ಗಮನಾರ್ಹವಾಗಿ ಕೂಡ ಪರಿಣಾಮ ಇದು ಬೀರಬಹುದು. ಡಾಕ್ಟರ್, ಎಂಡೋಮೆಟ್ರಿಸಿಸ್ ಏಕೆ ಮತ್ತು ಹೇಗೆ ಸಂಭವಿಸುತ್ತದೆ? ನಾವು ಕೇಳಿದ ಪ್ರಕಾರ ಅದನ್ನು ನಿರ್ಧರಿಸುವುದರಲ್ಲಿ ತುಂಬಾ ವರ್ಷಗಳ ಸಮಯ ಕಳೆದು ಹೋಗುತ್ತದೆ. ಇದು ನಿಜನಾ ಡಾಕ್ಟರ್? ಸಾಕಷ್ಟು ಮಟ್ಟಿಗೆ ಇದು ನಿಜ. ಯಾಕಂದ್ರೆ ಈ ಕಾಯಿಲೆಯ ರೋಗ ಲಕ್ಷಣಗಳೇ ಆತರ ಇರುವುದರಿಂದ ಈ ಕಾಯಿಲೆಯ ರೋಗ ನಿರ್ಣಯವಾಗುವಂತ ಸಮಯನು ತುಂಬಾ ವೇರಿಯೇಷನ್ ಆಗಬಹುದು. ಜನರಲ್ಲಿ ಅಂದ್ರೆ 2 ರಿಂದ 10 ವರ್ಷದಷ್ಟು ವೇರಿಯೇಷನ್ ಅನ್ನು ಕಾಣಬಹುದು. ಯಾಕಂದ್ರೆ ಕೆಲವು ಹೆಣ್ಮಕ್ಳಿಗೆ ಜಸ್ಟ್ ಸಾಮಾನ್ಯವಾಗಿ ನಮ್ಮ ಮುಟ್ಟಿನ ನೋವು ಅಷ್ಟೇ ಇರಬಹುದು, ಆದ್ರೂ ಒಳಗೆ ಎಂಡೋಮೆಟ್ರಿಯೋಸಿಸ್ ಕಾಯಿಲೆ ಕಂಡು ಬರ್ತಾ ಇದೆ. ಕೆಲವೊಂದು ಹೆಣ್ಮಕ್ಳಲ್ಲಿ ದೀರ್ಘ ಗಂಭೀರವಾಗಿರುವಂತಹ ನೋವು ಕಂಡು ಬರುತ್ತೆ. ಆ ತರ ಮಹಿಳೆಯರು ಸಾಕಷ್ಟು ಜನ ವೈದ್ಯಕೀಯ ಹತ್ರ ಬರುವಂತ ಸಂಭಾವನೆ ಇದೆ. ಇನ್ನೊಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಏನು ಅಂದ್ರೆ ಕೆಲವು ಹೆಣ್ಮಕ್ಳಲ್ಲಿ ಯಾವ ತರ ಸಿಂಪ್ಟಮ್ ಅನ್ನು ಕಂಡಲೇ ಬಾರದೇ ಇರಬಹುದು. ಅಂದ್ರೆ ಅವ್ರಿಗೆ ಒಂದೇ ಒಂದು ಸಿಂಪ್ಟಮ್ ಇರಬಹುದು, ಅದು ಬಂಜತನ. ಅದು ಗೊತ್ತಾಗುವಷ್ಟರಲ್ಲಿ ಅವ್ರಿಗೆ ಒಂದು 25-30 ವರ್ಷ ಆಗೋಗಿರುತ್ತೆ. ಈ ಕಾಯಿಲೆ ಶುರುವಾಗಿರುವುದೇ ನಿಮ್ಗೆ ಒಂದು 15 ವರ್ಷದಲ್ಲಿ ಶುರುವಾಗಿರ್ಬಹುದು, ಬಟ್ ಅವ್ರಿಗೆ ಗೊತ್ತಾಗುವಷ್ಟು ಸಮಯ ಬರುವಷ್ಟೊತ್ತಿಗೆ 30ನೇ ವರ್ಷ. ಯಾಕಂದ್ರೆ ಅವಾಗ ಅವ್ರು ಮದ್ವೆ ಮಾಡ್ಕೊಂಡು ಒಂದು ಮಗುಗೆ ಪ್ರಯತ್ನ ಪಡಬೇಕಾದ್ರೇನೆ ಅವ್ರಿಗೆ ಇದು ಬಂಜತನದ ಸಮಸ್ಯೆಯಿಂದ ಅವ್ರ ಆಸ್ಪತ್ರೆಗೆ ಹೋದಾಗ ಅವ್ರಿಗೆ ಇದು ಎಂಡೋಮೆಟ್ರಿಯೋಸಿಸ್ ಕಾಯಿಲೆ ಇದೆ ಅಂತ ಗೊತ್ತಾಗಬಹುದು. ಆಮೇಲೆ ಕೆಲವೊಮ್ಮೆ ಸಿಂಪ್ಟಮ್ಸ್ ಅನ್ನೋದು ಜಸ್ಟ್ ಮಲವಿಸರ್ಜನೆ ಸಿಂಪ್ಟಮ್ಸ್, ಅಥವಾ ನಿಮ್ಗೆ ಇದು IBS ಅಂತಾರೆ, ಅಂದ್ರೆ ಈ ಕರುಳಿನ ಸಮಸ್ಯೆ ಅಂತ ಅಂತಾರೆ. ಆ ತರ ಸಮಸ್ಯೆಗಳು ತರಾನು ಕಂಡು ಬರ್ಬೋದು. ಅಂದ್ರೆ ಇದು ಬರೀ ಮುಟ್ಟು ನೋವುಗಿಂತಲೂ ಬೇರೆ ಸಿಂಪ್ಟಮ್ಸ್ ಮುಖಾಂತರನು ಇದು ಕಂಡು ಬರ್ಬೋದು. ಹಾಗಾಗಿ ನಮ್ಗೆ ಇರುವಂತಹ ಶಿಕ್ಷಣ ಮತ್ತು ಅರಿವೆ, ಆಮೇಲೆ ಆರೋಗ್ಯ ಪ್ರೊವೈಡರ್ಸ್ ಅಲ್ಲೂ ಈ ನಾಲೆಜ್ ಕಮ್ಮಿ ಇರುವುದರಿಂದ ಸಾಕಷ್ಟು ಸಮಯ ಇದರಲ್ಲಿ ನಮ್ಗೆ ವೇಸ್ಟ್ ಆಗುವಂತ ಕಾರಣಗಳು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲರಲ್ಲೂ, ಈವನ್ ವೈದ್ಯಕೀಯ ಸಂಘದಲ್ಲೂ ಮತ್ತೆ ಸಾಮಾನ್ಯ ಜನರಲ್ಲೂ ಇದರ ಬಗ್ಗೆ ಇನ್ಫಾರ್ಮೇಶನ್ ನಾವು ಆದಷ್ಟು ಅರಿವೆ ಮತ್ತು ಶಿಕ್ಷಣವನ್ನು ಇಂಪ್ರೂವ್ ಮಾಡದಲ್ಲಿ ಅವರು ಇದನ್ನ ಗಮನಿಸ್ಕೊಂಡು, ಪೇಷಂಟ್ಸ್ ಏನೇ ಇದನ್ನ ನಾವು ಗಮನಿಸ್ಕೊಂಡು ಈ ತರ ನೋವು ನಮ್ಗಿದೇನೋ ವ್ಯತ್ಯಾಸದಂತ ನೋವು ಬರ್ತಾ ಇದೆ, ಇಲ್ಲ ಅವ್ರು ಬೆಂಬಲ ಕೊಟ್ಕೊಂಡು, ಅಲ್ಲ ಒಂದು ಸತಿ ಹೋಗಿ ಒಂದು ಅಲ್ಟ್ರಾಸೌಂಡ್ ಪರೀಕ್ಷೆ ಮಾಡ್ಸೋಣ ಅಂತ ಅವ್ರಿಗೆ ಅದು ಅರಿವೆ ಬಂದಾಗ ಈ ಕಾಯಿಲೆನ ನಾವು ಅರ್ಲಿ ಸ್ಟೇಜಸ್ ಅಲ್ಲಿ ಸಾಕಷ್ಟು ಬೇಗನೆ ಇದನ್ನ ಗಮನಕ್ಕೆ ತಗೊಂಡ್ಬರುವಂತ ಹೆಲ್ಪ್ ಆಗುತ್ತೆ. ಡಾಕ್ಟರ್, ಎಂಡೋಮೆಟ್ರಿಸಿಸ್ ರೋಗ ಸಂಭವಿಸಿದೆ ಅಂತ ಹೇಗೆ ತಿಳಿಸಿಕೊಡುತ್ತೀರಿ? ಇದಕ್ಕೆ ತನ್ನದೇ ಆದ ಲಕ್ಷಣಗಳನ್ನು ಹೊಂದಿದೆಯಾ, ಅಥವಾ ರೋಗಿಯನ್ನು ಯಾವುದಾದರೂ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ರಕ್ತ ಪರೀಕ್ಷೆ ಇಲ್ಲದ ಕಾರಣ ಎಂಡೋಮೆಟ್ರಿಯೋಸಿಸ್ ರೋಗ ನಿರ್ಣಯ ಮಾಡುವುದು ಕಷ್ಟವಾಗಿರುತ್ತದೆ. ವೈದ್ಯರು ಸಾಮಾನ್ಯವಾಗಿ ರೋಗ ಲಕ್ಷಣಗಳು ಮತ್ತು ವೈದ್ಯಕೀಯ ಇತಿಹಾಸವನ್ನು ಪರಿಶೀಲಿಸಲ ಮೂಲಕ ಪ್ರಾರಂಭಿಸುತ್ತಾರೆ. ನಂತರ ಶ್ರೋಣಿಯ ಪರೀಕ್ಷೆಯನ್ನು ಕೂಡ ಮಾಡುತ್ತಾರೆ. ಅಲ್ಟ್ರಾಸೌಂಡ್ ಅಥವಾ MRI ಇಮೇಜಿಂಗ್ ಕೆಲವೊಮ್ಮೆ ಎಂಡೋಮೆಟ್ರಿಯೋಸಿಸ್ ಸಂಬಂಧಿಸಿದ ಚೀಲಗಳನ್ನು ಪತ್ತೆ ಹಚ್ಚಬಹುದು, ಆದರೆ ಸಣ್ಣ ಗಾಯದ ಗೋಚರಿಸದೆ ಇರಬಹುದರಿಂದ ರೋಗ ನಿರ್ಣಯ ಖಚಿತ ಮಾಡಲು ಸಾಧ್ಯವಾಗುವುದಿಲ್ಲ. ರೋಗ ನಿರ್ಣಯಕ್ಕೆ ಸ್ವರ್ಣ ಮಾರ್ಗದಂಡನೆ ಎಂದರೆ ಲ್ಯಾಪರೋಸ್ಕೋಪಿ. ಇದರಲ್ಲಿ ಎಂಡೋಮೆಟ್ರಿಯೋಸಿಸ್ ಗಾಯಗಳು ಹುಡುಕಲು ಒಂದು ಹೊಟ್ಟೆ ಒಳಗೆ ಸಣ್ಣ ಕ್ಯಾಮೆರಾ ಸೇರಿಸಿ ಆಕ್ರಮಣಕಾರಿಯ ಚಿಕಿತ್ಸೆ ಆಗಿದೆ. ಅದೇ ಸಮಯದಲ್ಲಿ ಅದು ತೆಗೆದು ಹಾಕಬಹುದು ಅಥವಾ ಚಿಕಿತ್ಸೆ ಸಹ ನೀಡಬಹುದು. ಡಾಕ್ಟರ್, ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯ ಬದಲಾವಣೆಯಿಂದ ರೋಗಮುಕ್ತ ಸಾಧ್ಯವೇ, ಅಥವಾ ಲಕ್ಷಣಗಳನ್ನು ಹತೋಟಿಯಲ್ಲಿ ತರಬಹುದೇ ಡಾಕ್ಟರ್? ಖಂಡಿತವಾಗ್ಲೂನು. ಯಾಕಂದ್ರೆ ನಾವು ಎಷ್ಟೇ ಮೆಡಿಸಿನ್ಸು ಮತ್ತೆ ಶಸ್ತ್ರಚಿಕಿತ್ಸೆ ಇದೆಲ್ಲ ಮಾಡಿದ್ರುನು ನಮ್ಮ ಆಹಾರ ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಂದ ಈ ಕಾಯಿಲೆಯನ್ನು ನಾವು ಸಾಕಷ್ಟು ಮಿತದಲ್ಲಿ ಇಟ್ಕೊಳ್ಳುವಂತಹ ಸಂಭಾವನೆ ಇದೆ. ಯಾಕಂದ್ರೆ ಒಳ್ಳೆಯ ಆಹಾರ ಅಂದ್ರೆ ಮನೆಯಲ್ಲಿ
ಪ್ರಿಪೇರ್ ಮಾಡಿರುವಂತಹ ಒಳ್ಳೆಯ ಆಹಾರ, ಸಾಕಷ್ಟು ತರಕಾರಿ, ಆಮೇಲೆ ಹಣ್ಣುಗಳು, ಮತ್ತೆ ಒಮೆಗಾ 3 ಕೊಬ್ಬಿನಾಂಶ ಇರುವಂತಹ ಆಹಾರಗಳು, ಮತ್ತೆ ನಿಮ್ಗೆ ಹೈ ಫೈಬರ್ ಡಯಟ್ ಅಂದ್ರೆ ನಾರಿನಂಶ ಇರುವಂತಹ ಆಹಾರಗಳು, ಪ್ರೋಬಯೋಟಿಕ್ಸ್, ಈ ತರ ಒಳ್ಳೆ ಆಹಾರಗಳನ್ನು ತಗೊಳೋದ್ರಿಂದ, ಆಮೇಲೆ ಕೆಟ್ಟ ಆಹಾರ ಅಂದ್ರೆ ಸಂಸ್ಕರಿಸಿದಂತ ಆಹಾರ ಅಂದ್ರೆ ಪ್ರೊಸೆಸ್ಡ್ ಫುಡ್ ಅಂತಾರೆ, ಡೇರಿ ಅಂತಾರೆ ಅಂದ್ರೆ ಹಾಲಿನ ಅಂಶಗಳು, ಕೊಬ್ಬಿನ ಅಂಶಗಳು ಇರುವಂತಹ ಡೇರಿ ಪ್ರಾಡಕ್ಟ್ಸ್, ಮತ್ತೆ ಕೆಫೀನ್, ಮತ್ತೆ ಈ ತರ ಎರೇಟೆಡ್ ಡ್ರಿಂಕ್ಸ್ ಇರ್ಬೋದು, ಈ ಕೋಕೋ ಕೋಲಾ, ಈ ತರ ಹಲವಾರು ಡ್ರಿಂಕ್ಸ್, ಈ ತರದನ್ನ, ಆಮೇಲೆ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್, ಈ ತರ ಹ್ಯಾಬಿಟ್ಸ್ ಕಮ್ಮಿ ಮಾಡಿಕೊಂಡು ನಾವು ಒಳ್ಳೆಯ ಜೀವನ ಶೈಲಿಯನ್ನು ಅಳವಡಿಸ್ಕೊಳೋದ್ರಿಂದ ಸಿಂಪ್ಟಮ್ಸ್ ಕಮ್ಮಿ ಆಗುವಂತಹ ಸಾಕಷ್ಟು ಸಂದರ್ಭಗಳನ್ನು ನಾವು ನೋಡ್ತೀವಿ. ಅಂದ್ರೆ ಪೂರ್ತಿ ನಿವಾರಣೆ ಆಗದೇ ಇರಬಹುದು. ಅಂದ್ರೆ ಇದೊಂದು ಆಡ್ ಆನ್ ಟ್ರೀಟ್ಮೆಂಟ್, ನಮ್ಮ ದಿನನಿತ್ಯ ಟ್ರೀಟ್ಮೆಂಟ್ ಜೊತೆಗೆ ಇದನ್ನ ನಾವು ಮಾಡೋದ್ರಲ್ಲಿ ನಮ್ಗೆ ಅದರ ರಿಸಲ್ಟ್ ಸಾಕಷ್ಟು ಹೆಚ್ಚಾಗಿ ಕಂಡು ಬರುತ್ತೆ. ಎರಡನೇದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆಯ ವ್ಯಾಯಾಮ ಮತ್ತೆ ಧ್ಯಾನ ಮತ್ತೆ ಯೋಗ, ಆಮೇಲೆ ದಿನನಿತ್ಯದ ಒತ್ತಡಗಳನ್ನು ತಡೆಗಟ್ಟುವಂತಹ ಯಾವುದೇ ಆದ್ರೂ ಹಾಬೀಸ್, ಇವೆಲ್ಲ ಮಾಡೋದ್ರಿಂದಾನು ನಮ್ಗೆ ನೋವಿನಂತ ಉರಿಯಂತ ಸಿಂಪ್ಟಮ್ಸ್ ಸಾಕಷ್ಟು ಕಮ್ಮಿ ಮಾಡ್ಕೊಂಡು ದಿನನಿತ್ಯ ಜೀವನನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳೋ ಚಾನ್ಸಸ್ ನಾವು ನೋಡ್ತೀವಿ. ಹಾಗಾಗಿ ನಾವು ಪ್ರತಿಯೊಂದು ಪೇಷಂಟ್ಸ್ ಅಲ್ಲೂ ಫಸ್ಟ್ ಆಹಾರ ಮತ್ತು ಜೀವನ ಶೈಲಿಯ ಬದಲಾವಣೆ ಮಾಡ್ಕೊಳ್ಳಿ ಅಂತ ಕೌನ್ಸಿಲಿಂಗ್ ಒಂದು ಮಾಡೇ ಮಾಡ್ತೀವಿ. ನೀವು ಕೇಳಿದಂತಹ ತಪ್ಪು ಕಲ್ಪನೆಗಳು ಮತ್ತು ಅದರ ಬಗ್ಗೆ ವಿವರಣೆ ನೀಡಬಹುದೇ ಡಾಕ್ಟರ್? ಹೌದು, ಇದರ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿವೆ. ಒಂದು ಸಾಮಾನ್ಯವಾಗಿದ್ದು ಎಂಡೋಮೆಟ್ರಿಯೋಸಿಸ್ ಕೇವಲ ಕೆಟ್ಟ ಋತುಚಕ್ರ ಅಂತ ಭಾವಿಸ್ತಾರೆ. ಇಲ್ಲ, ದೈನಂದಿನ ಜೀವನ ಮೇಲೆ ಪರಿಣಾಮ ಬೀರಬಹುದು ದೀರ್ಘಕಾಲದ ಸ್ಥಿತಿಯಾಗಿದೆ. ಎರಡನೇದು, ಸಾಮಾನ್ಯವಾಗಿ ಗರ್ಭಧಾರಣೆ ಎಂಡೋಮೆಟ್ರಿಯೋಸಿಸ್ ನನ್ನ ಪೂರ್ತಿ ಗುಣಪಡಿಸುತ್ತದೆ ಅಂತ ಒಂದು ತಪ್ಪು ನಂಬಿಕೆ. ಆಕ್ಚುಲಿ ಇದರಲ್ಲಿ ಏನಾಗುತ್ತೆ, ಗರ್ಭಧಾರಣೆ ತಾತ್ಕಾಲಿಕವಾಗಿ ರೋಗ ಲಕ್ಷಣ ನಿವಾರಿಸಬಹುದು, ಆದರೂ ಅದು ಪೂರ್ಣ ವಾಸಿಯಾಗುವುದಿಲ್ಲ. ಎನಿ ಸಿಂಪ್ಟಮ್, ಯಾವಾಗ ಮೆನ್ಸಸ್ ನಿಂತು ಹೋಗುತ್ತೆ ಆವಾಗ ಎಂಡೋಮೆಟ್ರಿಯೋಸಿಸ್ ಟೆಂಪರಲಿ ಕ್ಯೂರ್ ಆಗಿದಂಗ್ ಅನ್ಸುತ್ತೆ. ಇದು ಪ್ರೆಗ್ನೆನ್ಸಿ ಆಗಿರ್ಬಹುದು, ಯಾವ್ದಾದ್ರು ಮೆಡಿಸಿನ್ ಮೆನ್ಸಸ್ ಸ್ಟಾಪ್ ಮಾಡಿದ್ರು ಈ ತರ ಸಿಂಪ್ಟಮ್ಸ್ ಕಮ್ಮಿ ಆಗುತ್ತೆ. ಬಟ್ ಪೂರ್ಣ ವಾಸಿ ಆಗೋದು ಮೆನೋಪಾಸ್ ನಂತರ. ಇದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ನಲ್ಲಿ ಈ ಸಿಂಪ್ಟಮ್ಸ್ ಕಂಟಿನ್ಯೂ ಆಗುತ್ತೆ ಫ್ರಮ್ ದ ಟೈಮ್ ಆಫ್ ಮೆನಾರ್ಕ್ ಟು ದ ಟೈಮ್ ಆಫ್ ಮೆನೋಪಾಸ್. ಇನ್ನೊಂದು, ಹಿಸ್ಟೆಕ್ಟೊಮಿ ಏಕಮಾತ್ರ ಚಿಕಿತ್ಸೆ ಇದೂನು ನಿಜವಲ್ಲ. ಹಲವಾರು ಚಿಕಿತ್ಸೆ ಆಯ್ಕೆಗಳಿದ್ದು ಶಸ್ತ್ರಚಿಕಿತ್ಸೆ ಯಾವಾಗಲೂ ಅಗತ್ಯ ಇರುವುದಿಲ್ಲ. ಡಾಕ್ಟರ್, ಒಂದು ವೇಳೆ ಎಂಡೋಮೆಟ್ರಿಯೋಸಿಸ್ ಅನ್ನು ಚಿಕಿತ್ಸೆಗೆ ಒಳಪಡಿಸದೆ ಹಾಗೆ ಬಿಟ್ಟರೆ ಈ ತರ ಏನೆಲ್ಲ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಡಾಕ್ಟರ್? ಇದು ದೀರ್ಘಾವಶ ಕಾಲದ ಕಾಯಿಲೆ ಅಂದ್ರೆ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಈ ಕಾಯಿಲೆ ನಮ್ಗೆ ಮೇಡಮ್ ಹೇಳಿರೋ ತರ ನಿಮ್ಗೆ ಮುಟ್ಟು ನಿಲ್ಲುವ ಸಮಯ ಬರುವ ತನಕನೂ ಇದು ಬಾಡಿಯಲ್ಲಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅದು ಯಾವ ಮಟ್ಟಕ್ಕೆ ಎಷ್ಟು ಬೇಗನೆ ಬೆಳೆಯುತ್ತೆ ಒಂದು ಪೇಷಂಟ್ ಇಂದ ಒಂದು ಪೇಷಂಟ್ಗೆ ಸಾಕಷ್ಟು ಡಿಫ್ರೆನ್ಸ್ ಇರುತ್ತೆ. ಕೆಲವು ಪೇಷಂಟ್ಸ್ ಅಲ್ಲಿ ಕಾಯಿಲೆ ಮೈಲ್ಡ್ ಆಗೇನೆ ಇರಬಹುದು, ಸಾಕಷ್ಟು ಕಾಲದ ತನಕನೂ ಇರಬಹುದು, ಏನು ಹೆಚ್ಚಾಗಿ ಸಮಸ್ಯೆ ಕೊಡದೇ ಇರಬಹುದು. ಅದೇ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಇದು ಅತ್ಯಂತ ಬೇಗವಾಗಿ ಚಿಕಿತ್ಸೆ ಕೊಟ್ಟಿನಲ್ಲೂ ಇದು ತುಂಬಾ ಬೇಗ ಬೆಳ್ಕೊಂಡು ಹೋಗ್ತಾ ಇರುವುದು. ಅಂದ್ರೆ ಸಿಸ್ಟ್ ಒಂದ್ ಕಡೆ ಇರುವಂತದ್ದು ಇನ್ನೊಂದು ಅಂಡಾಶಯದಲ್ಲೂ ಸಿಸ್ಟ್ ಬೆಳ್ಕೋಬಹುದು. ಆಮೇಲೆ ಕರುಳಿನ ಮಧ್ಯೆ ಮತ್ತೆ ನಿಮ್ಮ ಬ್ಲಾಡರ್ ಮೂಲ ಬರುವಂತಹ ಜಾಗದಲ್ಲಿ ಈ ಎಂಡೋಮೆಟ್ರಿಯೋಸಿಸ್ ಬೆಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ನಿಮ್ಗೆ ಈ ಸಿಸ್ಟ್ ಏನಾದ್ರೂ ಒಳಗಡೆ ಓಡ್ಕೋಬಹುದು, ಅಥವಾ ಅಂಡಚೀಲದಲ್ಲಿ ಕ್ಯಾನ್ಸರ್ಸ್ ಬರುವಂತಹ ಸಂಭಾವನೆನೂ ಇರುತ್ತೆ. ಅಂದ್ರೆ ಈ ಕಾಯಿಲೆ ನಮ್ಗೆ ಪ್ರತಿ ಸತಿ ಮುಟ್ಟು ಬಂದಾಗ ಈ ಕಾಯಿಲೆ ಒಂದು ಹಂತ ಬೆಳೀತಾ ಹೋಗ್ಬೋದು. ಸೊ ನಾವು ಇವಾಗ ಶಸ್ತ್ರಚಿಕಿತ್ಸೆ ಮಾಡಿರಬಹುದು, ಔಷಧಿ ಮಾತ್ರೆ ಕೊಟ್ಟಿರಬಹುದು ಈ ಕಾಯಿಲೆಗೆ. ಹಾಗಾಗಿ ಇದು ಪರ್ಮನೆಂಟ್ ಒಂದು 3 ತಿಂಗಳು ಮಾತ್ರೆ ತಗೊಂಡ್ರೆ ಪರ್ಮನೆಂಟ್ ಆಗಿ ಹೊಟ್ಟೋಗ್ಬಿಡುತ್ತಾ ಆತರ ಹೇಳಿಕೆ ಬರಲ್ಲ. ಎಲ್ಲರೂ ನಾವು ಇದನ್ನ ಪದೇ ಪದೇ ಇದ್ರ ಮೇಲೆ ಒಂದು ಗಮನ ಕೊಡಿ. ಅಂದ್ರೆ ಒಮ್ಮೆ 3 ಮಂತ್ಸ್ಗೆ ಒಂದ್ಸತಿ ಅಥವಾ 6 ತಿಂಗಳಿಗೆ ಒಂದ್ಸತಿ ಇದ್ರ ಮೇಲೆ ನೀವು ಗಮನ ಕೊಟ್ಕೊಂಡು ಬೇಕಾಗಿರುವಂತ ರಕ್ತ ಪರೀಕ್ಷೆಗಳು ಮತ್ತೆ ಸ್ಕ್ಯಾನಿಂಗ್ ಗಳನ್ನ ನೋಡ್ಕೊಂತಾ ಇರಿ ಅಂತಾನೆ ನಾವು ಎಲ್ಲಾ ಪೇಷಂಟ್ಸ್ಗೂ ಹೇಳ್ಕೊಡೋದು. ಯಾಕಂದ್ರೆ ಇದು ದೀರ್ಘಾವಶದ ಕಾಯಿಲೆ. ಡಾಕ್ಟರ್, ಇಲ್ಲಿಯವರೆಗೂ ಸುದೀರ್ಘವಾಗಿ ಚರ್ಚಿಸಿ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಒಂದು ಒಳ್ಳೆಯ ಪರಿಕಲ್ಪನೆ ನೀಡಿದ್ದೀರಿ. ಇನ್ನು ಹಲವಾರು ನಮ್ಮ ತಾಯಂದಿರರು ರೋಗದ ಲಕ್ಷಣಗಳನ್ನು ತಿಳಿದ ಮೇಲೂ ಕೂಡ ವೈದ್ಯರನ್ನು ಕಾಣದವರಿಗೆ ನಿಮ್ಮ ಸಲಹೆ ಏನು ಡಾಕ್ಟರ್? ಹೌದು, ನಿಮ್ಮ ದೇಹವನ್ನು ನಂಬಿ ಮತ್ತು ನಿಮಗೆ ನೀವೇ ಬೆಂಬಲ ನೀಡಿಕೊಳ್ಳಿ.
ನಿಮ್ಮ ಜೀವನಕ್ಕೆ ಅಡಚಣೆ ಮಾಡುವ ತೀವ್ರವಾದ ನೋವು ನೀವು ಅನುಭವಿಸಿದರೆ, ರೋಗ ಲಕ್ಷಣದ ದಿನಚರ್ಯ ನಿರ್ವಹಿಸಿ ಮತ್ತು ನಿಮ್ಮ ಸಂದೇಹ ತಪ್ಪು ಎಂದು ಸಾಬೀತಾದರೆ ಎರಡನೇ ಅಭಿಪ್ರಾಯವನ್ನು ಪಡೆಯಲು ಹಿಂಜರಿಯಬೇಡಿ. ಡಾಕ್ಟರ್, ಎಂಡೋಮೆಟ್ರಿಯಸ್ನಿಂದ ಬಳಲುವ ನಮ್ಮ ತಾಯಂದಿರಿಗೂ ಕುಟುಂಬಸ್ಥರು ಮತ್ತು ಸ್ನೇಹಿತರು ಹೇಗೆ ಅವರಿಗೆ ಸಹಾಯ ಮಾಡಬಹುದು, ಅದ್ರ ಬಗ್ಗೆ ವಿವರಿಸ್ತೀರಾ ಡಾಕ್ಟರ್? ಹೌದು, ಕುಟುಂಬ ಮತ್ತೆ ಸ್ನೇಹಿತರು ಈ ಕಾಯಿಲೆಯನ್ನು ಸಾಕಷ್ಟು ಅವರು ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಈ ಕಾಯಿಲೆ ಇದೆ ಮತ್ತೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಈ ಕಾಯಿಲೆಯಲ್ಲಿ ಅವರು ನರಳ್ತಾ ಇರುವಂತ ಹೆಣ್ಣು ಮಕ್ಕಳಿಗೆ ಅವ್ರ ಕೈಲಾದಷ್ಟು ದಿನನಿತ್ಯ ಕೆಲಸಗಳನ್ನು ಮಾಡೋದಕ್ಕೆ ಸಹಾಯ ಕೊಡಬೇಕಾಗುತ್ತದೆ. ಅದೇ ತರಹ ವೈದ್ಯಕೀಯ ಸಲಹೆ ತಗೊಳೋದಕ್ಕೆ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಇದಕ್ಕೆ ಏನು ಕರೆಕ್ಟ್ ಆಗಿ ಚಿಕಿತ್ಸೆ ಕೊಡಬೇಕು ಅನ್ನೋದನ್ನ ಅವ್ರಿಗೆ ಹೆದರಿಸದೇ ಇರೋ ತರಹ ಅವ್ರಿಗೆ ಬೆಂಬಲ ಕೊಟ್ಟು ಪ್ರೋತ್ಸಾಹನೆ ಕೊಟ್ಟು ಮಾಡಿಸೋದು. ಅವ್ರಿಗೂ ಅರಿವೆ ಮತ್ತೆ ಶಿಕ್ಷಣ ಇರೋದ್ರಲ್ಲ ಅವ್ರಿಗೆ ಮಾರಲ್ ಸಪೋರ್ಟ್ ಅಂದ್ರೆ ಅವ್ರಿಗೆ ಇದರಿಂದ ಸಾಕಷ್ಟು ಅವ್ರಿಗೆ ಬೆಂಬಲ ಸಿಗುತ್ತೆ. ಸೊ ಹಾಗಾಗಿ ಫ್ಯಾಮಿಲಿ ಮೆಂಬರ್ಸು ಇದ್ರ ಬಗ್ಗೆ ತಿಳ್ಕೊಳೋದು, ಆಮೇಲೆ ಇದನ್ನ ನಾವು ಎಲ್ಲರಿಗೂ ಈ ಇನ್ಫಾರ್ಮೇಶನ್ ಕೊಡುವಂಥದ್ದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್, ಎಂಡೋಮೆಟ್ರಿಸಿಸ್ ಇದೊಂದು ಸುದೀರ್ಘವಾದ ರೋಗ ಅಂತ ಹೇಳಿದ್ದೀರಿ. ಇದು ಕಾಲಕ್ರಮೇಣ ವಾಸಿ ಆಗುತ್ತಾ ಅಥವಾ ಇದಕ್ಕೆ ಏನಾದರೂ ನಿರಂತರ ಉಪಚಾರದ ಅವಶ್ಯಕತೆ ಏನಾದರೂ ಇದೆಯಾ? ಇದು ನಮ್ಗೆ ಗೊತ್ತಿದ್ದ ಪ್ರಕಾರ ದೀರ್ಘಕಾಲ ಸ್ಥಿತಿವಾಗಿದ್ದು ಲಕ್ಷಣಗಳು ಕೆಲವೊಮ್ಮೆ ಬಂದು ಹೋಗಬಹುದು. ಆದರೆ ದೀರ್ಘಕಾಲೀನ ನಿರ್ವಹಣೆ ತುಂಬಾ ಅಗತ್ಯವಾಗಿದೆ. ಚಿಕಿತ್ಸೆಯ ಆಯ್ಕೆಗಳಲ್ಲಿ ಔಷಧೋಪಚಾರ, ಶಸ್ತ್ರಚಿಕಿತ್ಸೆ ಮತ್ತು ಜೀವನ ಶೈಲಿ ಬದಲಾವಣೆ ಕೂಡ ಇದರಲ್ಲಿ ಸೇರಿದೆ. ಡಾಕ್ಟರ್, ಗರ್ಭಾವಸ್ಥೆಯ ಎಂಡೋಮೆಟ್ರಿಸಿಸ್ ಅನ್ನು ಗುಣಪಡಿಸುತ್ತದೆ ಎನ್ನುವ ಒಂದು ತಪ್ಪು ಕಲ್ಪನೆ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್? ಗರ್ಭಾವಸ್ಥೆಯಿಂದ ಈ ಕಾಯಿಲೆಯ ಲಕ್ಷಣಗಳು ಸಾಕಷ್ಟು ಕಮ್ಮಿ ಆಗಬಹುದು. ಯಾಕಂದ್ರೆ ಗರ್ಭಾವಸ್ಥೆಯ ಟೈಮಲ್ಲಿ ಒಂದು ಹಾರ್ಮೋನ್ ಪ್ರೊಜೆಸ್ಟ್ರಾನ್ ಅಂತ ರಿಲೀಸ್ ಆಗೋದ್ರಿಂದ ಅದು ನಮ್ಮ ಕಾಯಿಲೆಯ ಲಕ್ಷಣಗಳನ್ನು ಸ್ವಲ್ಪ ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು. ಬಟ್ ನಿಮ್ದು ಗರ್ಭಾವಸ್ಥೆ ಮುಗಿದ ನಂತರ ವಾಪಸ್ ಈ ಸಿಂಪ್ಟಮ್ಸ್ ಮತ್ತೆ ಬೆಳವಣಿಗೆ ಆಗೋದ್ರಲ್ಲೂ ನೋಡ್ತೀವಿ. ಹಾಗಾಗಿ ನೀವು ಇದು ಪ್ರೆಗ್ನೆನ್ಸಿ ಆಗಿದೆ, ನನ್ಗೆ ಈ ಕಾಯಿಲೆಯಿಂದ ಮುಕ್ತಿ ಸಿಕ್ಕಿದೆ ಅಂತ ಅದನ್ನ ನಾವು ಮರ್ತು ಹೋಗ್ಬಾರ್ದು. ಅದು ನಾವು ಪ್ರೆಗ್ನೆನ್ಸಿ ಆದ್ಮೇಲೂ ಇದರದ್ದು ಫಾಲೋ ಅಪ್ ಅಂದ್ರೆ ಸಮಯಕ್ಕೆ ತಕ್ಕಂಗೆ ನಾವು ವೈದ್ಯಾಧಿಕಾರಿಗಳನ್ನ ಇದನ್ನ ಮೀಟ್ ಮಾಡ್ಕೊಂಡು ಅದಕ್ಕೆ ಏನ್ ಬೇಕೋ ಅದಕ್ಕೆ ಶಸ್ತ್ರಚಿಕಿತ್ಸೆ ಮತ್ತೆ ಔಷಧಿ ಇದನ್ನ ನಾವು ಕಂಟಿನ್ಯೂ ಬೇಕಾಗಿರುವಂತಹ ಸಂಭಾವನೆಗಳು ಇರುತ್ತದೆ. ಡಾಕ್ಟರ್, ನಾವು ಇಲ್ಲಿಯವರೆಗೆ ಬಹಳಷ್ಟು ಚರ್ಚಿಸಿದ್ದೀವಿ ಎಂಡೋಮೆಟ್ರಿಸಿಸ್ ಬಗ್ಗೆ. ನಿಮ್ಮ ಕೊನೆಯ ಅನಿಸಿಕೆಗಳು ಡಾಕ್ಟರ್? ನನ್ನ ಕೊನೆ ಸಂದೇಶ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿವರೆಗೆ ಮಹಿಳೆಯರು ಮತ್ತೆ ಹುಡುಗಿಯರು ತುಂಬಾ ಮುಟ್ಟು ನೋವು ಉರಿಯೂತದಿಂದ ದೈನಂದಿನ ಕೆಲಸಗಳಿಗೆ ತೊಂದರೆ ಆಗುತ್ತಿದ್ದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಮತ್ತೆ ಎಂಡೋಮೆಟ್ರಿಯೋಸಿಸ್ ಸ್ಥಿತಿಯ ಬಗ್ಗೆ ಖಚಿತಪಡಿಸಿಕೊಳ್ಳಿ. ಇನ್ನೊಂದು, ಎಂಡೋಮೆಟ್ರಿಯೋಸಿಸ್ ನಿಂದ ಬಾಧಿಸುತ್ತಿರುವ ಹೆಚ್ಚಿನ ಮಹಿಳೆಯರು ಜೀವನ ಶೈಲಿ ಬಗ್ಗೆ, ಔಷಧೋಪಚಾರ ಮತ್ತು ಶಸ್ತ್ರಚಿಕಿತ್ಸೆ ಆಯ್ಕೆಗಳಲ್ಲಿ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಇಂಪಾರ್ಟೆಂಟ್. ಎಂಡೋಮೆಟ್ರಿಯೋಸಿಸ್ ನಿಂದ ಬಳಲುತ್ತಿರುವ ಮಹಿಳೆಯರಿಗೆ ಪರಸ್ಪರ ಪ್ರೋತ್ಸಾಹಿಸುವುದು, ಸಾಂತ್ವನ ಮತ್ತು ಸಲಹೆ ನೀಡುವ ಮಹಿಳೆಯರ ಗುಂಪಿನ ಜೊತೆ ಮಾತನಾಡಿ ಈ ಸ್ಥಿತಿಯ ಬಗ್ಗೆ ತಿಳಿದುಕೊಂಡು ಧೈರ್ಯವಾಗಿ ಈ ಸ್ಥಿತಿಯನ್ನು ನಿಭಾಯಿಸಬಹುದು. ಒಳ್ಳೆಯ ವಿಷಯ ಏನೆಂದರೆ ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರ ಮಾತ್ರ ಎಂಡೋಮೆಟ್ರಿಯೋಸಿಸ್ ಕಂಡು ಬರುತ್ತದೆ ಮತ್ತೆ ತಾನಾಗಿ ಮೆನೋಪಾಸ್ ಬಂದ ಕೂಡಲೇ ಕೊನೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು. ಡಾಕ್ಟರ್, ಇಲ್ಲಿಯವರೆಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಮುಕ್ತವಾಗಿ ಚರ್ಚಿಸಿದ್ದಕ್ಕೆ ನಾವು ಬೇಯರ್ ಸಂಸ್ಥೆಯಿಂದ ಸ್ನೇಹಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಡಾಕ್ಟರ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು. ಬೇಯರ್ಗೆ ಮತ್ತೆ ಎಂಡೋಮೆಟ್ರಿಯೋಸಿಸ್ ಅನ್ನುವ ಈ ಸಮಸ್ಯೆನ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಈ ಇನ್ಫಾರ್ಮೇಶನ್ ನೀವು ರೀಚ್ ಮಾಡಿಸ್ತಾ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇದೇ ಪ್ರೋಗ್ರಾಮ್ನ ನಾವು ಕಂಟಿನ್ಯೂ ಮಾಡಿಕೊಂಡು ತುಂಬಾ ಚಿಕ್ಕ ಟೈರ್ 2, ಟೈರ್ 3 ಹಳ್ಳಿಗಳಲ್ಲೂ ಈ ಇನ್ಫಾರ್ಮೇಶನ್ ನಾವು ಸಾಕಷ್ಟು ಸೋಷಿಯಲ್ ಮೀಡಿಯಾ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ಕೊಡುವುದರಿಂದ ಅರ್ಲಿ ಡಿಟೆಕ್ಷನ್ ಅಂದ್ರೆ ಸಾಕಷ್ಟು ಬೇಗನೆ ಈ ಕಾಯಿಲೆ ಬಗ್ಗೆ ನಮ್ಗೆ ತಿಳ್ಕೊಂಡು ಸಾಕಷ್ಟು ಕಮ್ಮಿ ಔಷಧಿ ಮಾತ್ರೆಗಳಲ್ಲಿ ನಾವು ಇದನ್ನ ತಡೆಗಟ್ಟುವ
ಉಪಾಯ ಸಿಗಬಹುದು. ಥ್ಯಾಂಕ್ ಯು. ನಿಮಗೆ ಎಂಡೋಮೆಟ್ರಿಸಿಸ್ ಇದೆ ಎಂದು ಅನುಮಾನಿಸಿದರೆ ಕಾಯಬೇಡಿ, ವೈದ್ಯರೊಂದಿಗೆ ಮಾತನಾಡಿ. ಇತ್ತೀಚೆಗೆ ಆರೋಗ್ಯ ಒಳನೋಟಗಳಿಗಾಗಿ ಸಾಮಾಜಿಕ ಜಾಲತಾಣಗಳಾದ ಬೇರ್ ಫಾರ್ ಹರ್ ಮತ್ತು ಬೇರ್ ಫಾರ್ ಹೆಲ್ತ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನುಸರಿಸಿ. ಮುಂದಿನ ಬಾರಿಯವರೆಗೆ ಮಾಹಿತಿಯುಕ್ತರಾಗಿರಿ ಮತ್ತು ಜಾಗರೂಕರಾಗಿರಿ. ನಮಸ್ಕಾರ. ನಮಸ್ಕಾರ.